ಹಾಗೂ ಮಹಾರಾಷ್ಟ್ರದ ಗಡಿ ಭಾಗವಾದ ಅಥಣಿ ತಾಲೂಕಿನ ಶಿನ್ನಾಳ ಗ್ರಾಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕರು ಆದ ಲಕ್ಷ್ಮಣ ಸವದಿ ಅವರ ಸತತ ಪ್ರಯತ್ನದ ಫಲವಾಗಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಯುವ ನಾಯಕ ಚಿದಾನಂದ ಸವದಿ ಹೇಳಿದ್ದಾರೆ. ಶುಕ್ರವಾರ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಪದ್ಮಾವತಿ ಸೆಂಟ್ರಲ್ ಸ್ಕೂಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಉನ್ನತ ಶಿಕ್ಷಣ ಕೇವಲ ನಗರ ಪ್ರದೇಶದ ಮಕ್ಕಳಿಗೆ ಮಾತ್ರ ಸೀಮಿತವಾಗಿದ್ದು ಅದನ್ನ ಮನಗಂಡ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕರು ಆದ ಲಕ್ಷ್ಮಣ ಸವದಿ ಅವರು ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದಾಗಿ ವಿಶೇಷ ಪ್ರಯತ್ನ ಮಾಡಿ ಶಾಲೆಯನ್ನ ಮಂಜೂರು ಮಾಡಿಸಿದ್ರು ಎಂದಿದ್ದಾರೆ. ಹಿರಿಯರನ್ನ ಒಂದು ವೃದ್ಧಾಶ್ರಮಕ್ಕೆ ಸೇರಿಸುವಂತ ಒಂದು ಪದ್ಧತಿನೂ ಕೂಡ ಆಗಿದೆ. ದಯಮಾಡಿ ಬಹಳ ಕಡಿಮೆ ಅದ ಹಳ್ಳಿಯಲ್ಲಿ, ಆದ್ರೂ ಕೂಡ ಅಂತ ಒಂದು ಸಂಸ್ಕಾರ ಬೆಳಿಬಾರ್ದು. ನಾವು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಜೊತೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೂಡ ನಾವು ಕೊಡಬೇಕಾಗ್ತದ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ. ಯಾಕಂದ್ರೆ ನನಗಿನ್ನೂ ವಿದ್ಯೆ ವಿಷಯದಲ್ಲಿ ಬಂದಾಗ ನಾವೇನು ಭಾಳ ಕಲ್ತಿಲ್ಲ, PUC ಫೇಲ್ ಆಗಿದ್ದೀವಿ ಅಷ್ಟೇ. ಭಾಳ MBBS ಅಥವಾ ವಕೀಲರ LLB ಎಲ್ಲ ನಡೆಯಿಲ್ಲ. ಆದ್ರೂ ಕೂಡ ಶಿಕ್ಷಣದ ಮಹತ್ವ ಎಷ್ಟೈತೆ ಅನ್ನೋದು ಯಾವಾಗ ನಾವು ಸಾಲಿ ಬಿಟ್ಟು ಅವಾಗ ನಮ್ಗೆ ಅರ್ಥ ಐತೆ. ನಾನು 5ನೇ ಕ್ಲಾಸ್ ವರೆಗೆ ಕನ್ನಡ ಮೀಡಿಯಂ ಓದಿದ್ನು. 5ನೇ ಕ್ಲಾಸ್ ಆದ್ಮೇಲೆ ಬೆಳಗಾವಿ ಮೆಟ್ರಿಕ್ ಸ್ಕೂಲ್ ಸೇರಿದೆ. 2 ವರ್ಷ ಇಂಗ್ಲಿಷ್ ಮೀಡಿಯಂ ಆದ್ಮೇಲೆ ಮತ್ತೆ ಓಡಿ ನಮ್ಮ ಊರಿಗೆ ಬಂದು, ಯಾಕಂದ್ರೆ 100 ಎಕರೆ ಜಮೀನ್ ಐತಿ, ಈ ಬಿಟ್ಟು ನಾವೇನು ನೌಕರಿ ಮಾಡೋದೈತಿ ಅಂತೇಳಿ ಇಲ್ಲಿ ದೋಸ್ತನ ಬಿಟ್ಟು ಹೋಗುವಂತ ಒಂದು ಮನಸ್ಥಿತಿ ನಮಗೆ ಬೆಳೆದಿಲ್ಲ. ಇಲ್ಲೇ ಬಂದ ಮೇಲೆ ಅದರ ಫಲವಾಗಿ ನಾವು PUC ಸೆಕೆಂಡ್ ಮೇಲೆ ಫೇಲ್ ಆಗಿ ಇಲ್ಲೇ ಊರು ಸರ್ವೆ ಮಾಡ್ಕೊತಿದ್ದೇವೆ. ಹೇಳೋ ತಾತ್ಪರ್ಯ ಇಷ್ಟ ಐತೆ, ಶಿಕ್ಷಣ ಬಹಳ ಮಹತ್ವ ಐತಿ. ಶಿಕ್ಷಣದ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೂ ಕೊಡ್ಬೇಕಾಗ್ತದ. ಆ ಮಕ್ಕಳನ್ನ